ಈಗ 2 ದಿನದ ಹಿಂದೆ ಏನು ಕರ್ನಾಟಕ ರಾಜ್ಯದಲ್ಲಿ 11 ಜನರ ಏನು ಬಲಿಯಾಯಿತು, ಇದಕ್ಕೆ ನೇರವಾಗಿರ್ತಕ್ಕಂಥ ಕಾರಣ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳು ಟ್ವೀಟ್ ಮಾಡ್ತಾರೆ, ಉಪಮುಖ್ಯಮಂತ್ರಿಗಳು RCB ಫ್ಲಾಗ್ ಅನ್ನ ಇಟ್ಕೊಂಡು ಬೆಂಗಳೂರು ತುಂಬ ಕಾರ್ನಲ್ಲಿ ಓಡಾಡ್ತಾ ಜನರನ್ನ ಮೊಬಲೈಸ್ ಮಾಡ್ತಾರೆ. ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿ ವಿಧಾನಸೌಧದ ಮುಂದೆ ಈ ತರ ಕಾರ್ಯಕ್ರಮ ಇದೆ, ನಾವು RCB ಟೀಮ್ ಅನ್ನ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ಟ್ವೀಟ್ ಮಾಡಿ ಮೀಡಿಯಾಕ್ಕೆ ದೊಡ್ಡ ಸುದ್ದಿಯಾಗಿ ಲಕ್ಷಾಂತರ ಜನ ಕರ್ನಾಟಕದಿಂದ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ. ಸೊ ಈ ತರ ನೀವು ಕರೆದಾಗ ಬಂದಿರತಕ್ಕಂಥ ಲಕ್ಷಾಂತರ ಜನಕ್ಕೆ ಕೂತ್ಕೊಳ್ಳಕ್ಕೆ ನಿಂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಬೇಕೋ ಮಾಡಬಾರ್ದು? ಯಾರಿಗಾದರೂ ಅರ್ಥ ಆಗತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಷ್ಟು ಜನರಿಗೆ ಕೂತ್ಕೊಳ್ತಕ್ಕಂಥ ಕೆಪಾಸಿಟಿ ಇದೆ, ಎಷ್ಟು ಜನರಿಗೆ ಅಲ್ಲಿ ವ್ಯವಸ್ಥೆ ಮಾಡಬಹುದು, ಇದು ಯಾರಿಗಾದರೂ ಅರ್ಥ ಆಗತ್ತೆ. ಇದು ಲಿಮಿಟ್ ಮೀರಿ ಬಹುಶಃ ಚಿನ್ನಯ್ಯ ಸ್ವಾಮಿ ಸ್ಟೇಡಿಯಂನ 30-35 ಸಾವಿರ ಜನ, ನನ್ನ ಪ್ರಕಾರ ಅದರ ಒಂದು 8ರಷ್ಟು ಜನ ಬಂದಿದ್ದಾರೆ. 7-8 ಟೈಮ್ಸ್ 3 ಲಕ್ಷ ಜನ. ಸೊ ಇಂಥ ಸಂದರ್ಭದಲ್ಲಿ ವಿಧಾನಸೌಧದಲ್ಲೂ ಕೂಡ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಹೇಳ್ದಂಗೆ ಮೋರ್ ದೆನ್ 2 lakhs ಎಲ್ಲಿ ನಿಂತ್ಕೊಳ್ಳೋದು? ಸೊ ಹಂಗಾಗಿ ಆ ನುಗ್ಗಲ್ನಲ್ಲಿ 11 ಜನರ ಬಲಿದಾನ ಆಗಿದೆ, 11 ಜನರ ಹತ್ಯೆ ಆಗಿದೆ. ಉಸಿರಾಟದ ತೊಂದರೆಯಿಂದ ಇಷ್ಟು ವ್ಯವಸ್ಥೆ ಮಾಡೋಕ್ಕಾಗ್ತಿರ್ಲಿಲ್ವಾ? ಹಿಂದಿನ ದಿನ ರಾತ್ರಿ ನಮ್ಮ ಪೊಲೀಸರೆಲ್ಲ ಸುಸ್ತಾಗಿ ಹೋಗಿದ್ದಾರೆ. ಬೆಳಗ್ಗೆ 5-6 ಗಂಟೆವರೆಗೆ ನಮ್ಮ ಪೊಲೀಸರೆಲ್ಲರೂ ರಾತ್ರಿ ವಿಜಯೋತ್ಸವ ಮಾಡಿರ್ತಕ್ಕಂಥ ಜನರನ್ನ ಮನೆಗೆ ವಾಪಸ್ ಕಳಿಸಿ ಹುಸ್ ಅಂತ ಹೋಗಿ ಮನೆಯಲ್ಲಿ ಹೋಗಿ ಮುಖ ತೊಳ್ಕೊಂಬರಕ್ಕಾಗತ್ತಾ? ಮತ್ತೆ 2 ಕಾರ್ಯಕ್ರಮ, ಒಂದಲ್ಲ 2 ಕಾರ್ಯಕ್ರಮ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 1 ಕಾರ್ಯಕ್ರಮ, ವಿಧಾನಸೌಧದಲ್ಲಿ. ಯಾರಿಗೆ ಸೆಕ್ಯೂರಿಟಿ ಕೊಡಬೇಕು? ಯಾರಿಗೆ ಸೆಕ್ಯೂರಿಟಿ ಕೊಡಬೇಕು? ಯಾರಿಗೆ ವ್ಯವಸ್ಥೆ ಮಾಡಬೇಕು? ಈ ಒಂದು ಅವ್ಯವಸ್ಥೆಗೆ ಸಂಪೂರ್ಣ ಹೊಣೆ ಯಾರಪ್ಪ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು. ಇವ್ರಿಗೇನಾದ್ರು ನೈತಿಕತೆ ಇದ್ರೆ, ಇವ್ರಿಗೇನಾದ್ರು ಸಂವಿಧಾನದ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇದ್ರೆ ಇವರು ರಾಜೀನಾಮೆಯನ್ನು ಕೊಡಬೇಕು. ಏನೂ ತಪ್ಪು ಮಾಡದೇ ಇರ್ತಕ್ಕಂಥ ಪೊಲೀಸರ ಬಲಿ ತಗೊಳ್ಳೋದ? ಏನ್ ಮಾಡಿದ್ರು ದಯಾನಂದ್ ಅವ್ರ ತಪ್ಪು? ಅವ್ರು ಹೇಳಿದ್ದಾರೆ ಮಾಡಕ್ಕಾಗೋದಿಲ್ಲ ಬೇಡ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿದೆ, ಬೇಕಾದ್ರೆ ಒಂದು 3-4 ದಿನ ಬಿಟ್ಟು ಮಾಡಬಹುದು ಅಂತ ಹೇಳಿದೆ. ಆದ್ರೆ ಅದನ್ನ ಕೇಳಿಲ್ಲ. ತಮ್ಮ ಒತ್ತಡವನ್ನ ಹಾಕಿಬಿಟ್ಟು ಕಾರ್ಯಕ್ರಮ ಆಗೋ ರೀತಿನಲ್ಲಿ ಮಾಡಿದ್ದಾರೆ. ಇದೆಲ್ಲ ಅವ್ಯವಸ್ಥೆಗೆ, 11 ಜನರ ಬಲಿಗೆ, ಮತ್ತೆ ಸುಮಾರು ಒಂದು 50-60 ಜನ ಹಾಸ್ಪಿಟಲೈಸ್ಡ್ ಆಗೋದಕ್ಕೆ ಎಲ್ಲದಕ್ಕೂ ಕಾರಣ ಈ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಏನೋ ಕೋರ್ಟ್ನಲ್ಲಿ PIL ದಾಖಲಾಗಿದೆ ಅಂತ ಹೇಳಿ ಸುಮ್ಮನೆ ಅಲ್ಲಿಗೊಂದು ಏನೋ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಕ್ರಮ ತೆಗೆದುಕೊಂಡು ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಒಂದು 3 ಎಂಕ್ವೈರಿ. ಯಾವ ಸರ್ಕಾರನ 3 ಎಂಕ್ವೈರಿ ಮಾಡುತ್ತಾ ಅಟ್ ಎ ಟೈಮ್? ಒಬ್ಬರು DC ಎಂಕ್ವೈರಿ ಮಾಡೋದಕ್ಕೆ ಅಂತ ಅವರೇ ನೇಮಕ ಮಾಡ್ತಾರೆ, CID ಎಂಕ್ವೈರಿ ಮಾಡಬೇಕು ಅಂತ ಅವರೇ ಎಂಕ್ವೈರಿ ಮಾಡ್ತಾರೆ. 3ನೇದು ಏನು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ 3 ತನಿಖೆ, 3 ತನಿಖೆ ಈ ಸರ್ಕಾರದಿಂದ. ಹಾಗಾಗಿ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಹಾಗಾಗಿ ಅಕಸ್ಮಾತ್ BJP ಸರ್ಕಾರನೇ ಇದ್ದಿದ್ರೆ ಸಿದ್ದರಾಮಯ್ಯ ಅವರು ಏನ್ ರಾದ್ಧಾಂತ ಮಾಡಿರೋರು? ಮೊದಲು ರಾಜೀನಾಮೆ ಕೊಡಿ ಅಂತ ಹೇಳಿರೋರು. ಹಾಗಾಗಿ ಸಿದ್ದರಾಮಯ್ಯ ಅವರೇ ಮಾತೆತ್ತಿದ್ರು ಸಂವಿಧಾನ, ಮಾತೆತ್ತಿದ್ರು ಪ್ರಜಾಪ್ರಭುತ್ವ, ಮಾತೆತ್ತಿದ್ರು ನೈತಿಕತೆ ಅಂತ ಹೇಳ್ತಾ ಇದ್ರಲ್ಲ, ಕೊಡಿ ನಿಮಗೇನಾದ್ರು ನೈತಿಕತೆ ಇದ್ರೆ. DK ಶಿವಕುಮಾರ್, ನಿಮಗೇನಾದ್ರು ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ, ನಿಮ್ಮ ರಾಹುಲ್ ಗಾಂಧಿ ಸಂವಿಧಾನದ ಬುಕ್ ಇಟ್ಕೊಂಡು ಎಲ್ಲ ತೋರಿಸ್ಕೊಂಡು ಓಡಾಡ್ತಾರಲ್ಲ, ಅದ್ರ ಬಗ್ಗೆ ಗೌರವ ಇದ್ಲು, ಮೊದಲು ರಾಜೀನಾಮೆಯನ್ನ ಕೊಡಿ. ಪಾಪ ಅಮಾಯಕರು, ಮುಂದೆ ಭವಿಷ್ಯ ನೋಡ್ಬೇಕಾಗಿರ್ತಕ್ಕಂಥ ಮಕ್ಕಳು 11 ಜನ, ಬೇಸರ ಅನ್ಸುತ್ತೆ. ಹಾಗಾಗಿ ಮೊದಲು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇವೆ. ಅದಕ್ಕೋಸ್ಕರ ಇವತ್ತು ನಾವು ದೂರನ್ನ ದಾಖಲಿಸೋದಕ್ಕೆ ಇಲ್ಲಿ ಬಂದಿದ್ವಿ, ಕಂಪ್ಲೇಂಟ್ ಕೊಡಕ್ ಬಂದಿದ್ವಿ. ಎಷ್ಟರ ಮಟ್ಟಿಗೆ FIR ಮಾಡ್ತಾರೆ ನೋಡೋಣ. ಪೊಲೀಸರು
ಯಾರೇ ಕಂಪ್ಲೇಂಟ್ ಕೊಟ್ಟರು FIR ಮಾಡಬೇಕು ಅಂತ ಇದೆ ಸಂವಿಧಾನದಲ್ಲಿ. ಹಾಗಾಗಿ ಪೊಲೀಸರು FIR ಮಾಡಬೇಕು, ಆಮೇಲೆ ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೀನಿ. ಹೌದು, CM ಮತ್ತೆ ಉಪ CM ಇಬ್ಬರ ಮೇಲೂ ಕೂಡ FIR ಆಗಬೇಕು. ಗೃಹ ಸಚಿವರ ಮೇಲೆ ಅವರು ಕೂಡ ರೆಸ್ಪಾನ್ಸಿಬಲ್, ಈಸ್ ಆಲ್ಸೋ ರೆಸ್ಪಾನ್ಸಿಬಲ್. ಹಾಗಾಗಿ ಅವರಿಬ್ಬರು ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ಬಂದೇ ಬರ್ತಾರೆ. ಈವನ್ ನನ್ನ ಕೇಳಿದ್ರೆ ಎಷ್ಟು ಆಂಬ್ಯುಲೆನ್ಸ್ ಬೇಕು, ಎಷ್ಟು ಡಾಕ್ಟರ್ಸ್ ಬೇಕು, ಇದೆಲ್ಲದು ದಿನೇಶ್ ಗುಂಡೂರಾವ್ ಏನ್ ಮಾಡಿದಾರೆ ನನಗೆ ಗೊತ್ತಿಲ್ಲ. ಏನಾರ ಮೀಟಿಂಗ್ ಮಾಡಿದ್ರ? ಏನ್ ಮಾಡಿದ್ರು ದಿನೇಶ್ ಗುಂಡೂರಾವ್? ಹಾಗಾಗಿ ಈ ಸರ್ಕಾರ ಎ ಹೈಟ್ ಆಫ್ ನೆಗ್ಲಿಜೆನ್ಸಿ, ಎ ಹೈಟ್ ಆಫ್ ಇರ್ರೆಸ್ಪಾನ್ಸಿಬಿಲಿಟಿ ನಾನು ಯಾವ ಸರ್ಕಾರದಲ್ಲೂ ಕೂಡ ನೋಡಿಲ್ಲ. ಹಾಗಾಗಿ ಮೊದಲು ದಿಸ್ ಗವರ್ಮೆಂಟ್ ಮಸ್ಟ್ ಗೋ.